ನಟ ದರ್ಶನ್ ಫ್ಯಾನ್ಸ್ ಮತ್ತು ಪ್ರಥಮ್ ನಡುವಿನ ವಾರ್ ತಾರಕಕ್ಕೇರಿದೆ. ಎರಡನೇ ಬಾರಿಗೆ ಪ್ರಥಮ್ ಮೇಲೆ ಹಲ್ಲೆಗೆ ಯತ್ನ ನಡೆದಿದೆಯಂತೆ. ಇದೀಗ ಪ್ರಥಮ್ ಕೂಡ ರಕ್ಷಣೆಗಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ದರ್ಶನ್ ಅಭಿಮಾನಿಗಳ ವಿರುದ್ಧ ಸಿಡಿದೆದ್ದ ಒಳ್ಳೆ ಹುಡುಗ ಪ್ರಥಮ್. ಹಲ್ಲೆಗೆ ಯತ್ನ ಆರೋಪ, ದರ್ಶನ್ ಅಭಿಮಾನಿಗಳ ವಿರುದ್ಧ ಎಫ್ಐಆರ್. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಜೈಲು ಸೇರಿದ್ದ ದರ್ಶನ್ ಸದ್ಯ ಮಧ್ಯಂತರ ಜಾಮೀನಿನ ಮೇಲೆ ಹೊರಗೆ ಬಂದಿದ್ದು ಬೆನ್ನು ನೋವಿಗೆ ಚಿಕಿತ್ಸೆ ಪಡೆದಿದ್ದಾರೆ. ಆಪರೇಷನ್ ಮಾಡಿಸಿಕೊಳ್ಬೇಕಾ ಬೇಡ್ವಾ ಅನ್ನೋ ಟೆನ್ಷನ್ನಲ್ಲಿ ಕಾಟೇರ ಒದ್ದಾಡ್ತಿದ್ದಾರೆ. ಈ ಮಧ್ಯೆ ದರ್ಶನ್ ಅಭಿಮಾನಿಗಳ ವಿರುದ್ಧ ನಟ ಬಿಗ್ ಬಾಸ್ ಖ್ಯಾತಿಯ ಒಳ್ಳೆ ಹುಡುಗ ಪ್ರಥಮ್ ಸಿಡಿದೆದ್ದಿದ್ದಾರೆ. ದರ್ಶನ್ ಅಭಿಮಾನಿಗಳ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದು ಎಫ್ಐಆರ್ ಕೂಡ ದಾಖಲಾಗಿದೆ. ಅಷ್ಟಕ್ಕೂ ಆಗಿರೋದೇನು ಅಂತ ಖುದ್ದು ನಟ ಪ್ರಥಮ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ವ್ಯಾಪ್ತಿಗೆ ಬರೋ ಹೋಟೆಲ್ಗೆ ಊಟಕ್ಕೆ ತೆರಳಿದ್ದಾಗ ದರ್ಶನ್ ಅಭಿಮಾನಿಗಳು ಪ್ರಥಮ್ ಬಳಿ ಬಂದು ಫೋಟೋ ತಗೊಂಡು ಜೈ ಡಿ ಬಾಸ್ ಅಂತ ಕೂಗೋಕೆ ಹೇಳಿದ್ರಂತೆ. ಅಷ್ಟೇ ಅಲ್ಲ, ಅಶ್ಲೀಲ ಪದಗಳಿಂದ ನಿಂದಿಸಿ ಕೈ ಮಿಲಾಯಿಸೋಕೆ ಅಂದ್ರೆ ಹೊಡೆದಾಟಕ್ಕೆ ನಿಂತ್ರಂತೆ. ಅಲ್ಲಿದ್ದ ಬೌನ್ಸರ್ಗಳು ಗಲಾಟೆ ಮಾಡ್ತಿದ್ದ ಗೂಂಡಾಗಳನ್ನ ಹೊರಗೆ ತಳ್ಳಿದ್ದಾರೆ. ಹೀಗೆಂದು ಸಾಲು ಸಾಲು ಪೋಸ್ಟ್ಗಳನ್ನ ಪ್ರಥಮ್ ಮಾಡಿದ್ದಾರೆ. ಈ ವಿಚಾರ ಗೊತ್ತಾಗ್ತಿದ್ದಂತೆ ಖುದ್ದು ಡಿಸಿಪಿಯವರೇ ಪ್ರಥಮ್ಗೆ ಕರೆ ಮಾಡಿ ದೂರು ಕೊಡಲು ಹೇಳಿದ್ದಾರೆ. ಹೀಗಾಗಿ ಪ್ರಥಮ್ ಪಶ್ಚಿಮ ಸೆಂಟ್ ಠಾಣೆಗೆ ದೂರು ನೀಡಿದ್ದಾರೆ. ಪ್ರತಿಷ್ಠಿತ ಹೋಟ್ಲಲ್ಲಿ ಊಟಕ್ಕೆ ಕೂತಿದ್ವಿ, ಅವರೇ ಬಂದು ಕಿರ್ಚಾಡಿ ಗಲಾಟೆ ಮಾಡಿ ಏನೇನು ಮೂವ್ ಮಾಡಿದ್ರು ಎಲ್ಲವೂ ಕ್ಯಾಪ್ಚರ್ ಆಗಿದೆ. ನನಗೂ ಒಂದು ಆಸೆ ಇದೆ, ದರ್ಶನ್ ಸರ್ ಪ್ರಾಮಾಣಿಕವಾಗಿ ಆರಾಮಾಗಿ ಸಿನಿಮಾ ಮಾಡ್ಕೊಂಡು ಆರಾಮಾಗಿರ್ಲಿ ನಂಗೆ ಆಸೆ ಇದೆ. ಅವ್ರು ಆರಾಮಾಗಿರೋಕ್ಕೆ ಈ ಅಂಧಾಭಿಮಾನಿಗಳು ಅವ್ರ ಬಿಡಲ್ಲ ಅನ್ನಂಗದೆ ಸರ್. ನಂಗೆ ಏನೋ ಅನಿಸ್ತಾ ಇದೆ, ಅವ್ರ ಪಾಡಿಗೆ ಅವ್ರು ಇರೋಕ್ಕೆ ಬಿಡಲ್ಲ. ಇದೆಲ್ಲ ಏನಾಗುತ್ತೆ ಗೊತ್ತಾ, ಕಾನೂನಲ್ಲಿ ರಾಂಗ್ ಇಂಪ್ಯಾಕ್ಟ್ ಬೀಳುತ್ತಪ್ಪ. ಈ ಥರ ನಿಜವಾಗ್ಲೂ ದರ್ಶನ್ ಸರ್ಗೆ ಮಾರಕ ಅಂತ ಆಗೋದೇನು ಗೊತ್ತಾ, ಒಂದಷ್ಟು ಅಂಧಾಭಿಮಾನಿಗಳಿದ್ದಾವೆ, ಅವ್ರು ಮಾಡೋ ಪೆಕರ್ ಕೆಲಸಗಳು. ಆಸ್ಪತ್ರೆಯಲ್ಲಿರೋ ದರ್ಶನ್ಗೆ ಎದುರಾಗುತ್ತಾ ಸಂಕಷ್ಟ. ದರ್ಶನ್ ಜಾಮೀನು ರದ್ದು ಕೋರಿ ಮೇಲ್ಮನವಿಗೆ ಸಿದ್ಧತೆ. ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ತನಿಖಾಧಿಕಾರಿಗಳು ದರ್ಶನ್ ಜಾಮೀನು ರದ್ದು ಕೋರಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋಕೆ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ. ಹಿರಿಯ ವಕೀಲ ರಘುಪತಿ ತಯಾರಿ ಮಾಡಿಕೊಳ್ತಿದ್ದು ನವೆಂಬರ್ 18ರಂದು ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ಇದಕ್ಕಾಗಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಅಗತ್ಯ ದಾಖಲೆಗಳನ್ನು ತಯಾರು ಮಾಡಿಕೊಂಡಿದ್ದಾರೆ. ಮಧ್ಯಂತರ ಬೇಲ್ ಪಡೆದು ಚಿಕಿತ್ಸೆಗೆ ಬಂದಿರುವ ದರ್ಶನ್ಗೆ ಏನ್ ಮಾಡಬೇಕು ಅನ್ನೋದೇ ತೋಚ್ತಿಲ್ಲ. ಆಪರೇಷನ್ ಆದ್ರೆ ಆಕ್ಷನ್ ಸೀನ್ ಮತ್ತು ಡ್ಯಾನ್ಸ್ ಸೀನ್ಗಳಲ್ಲಿ ನಟಿಸೋದು ಕಷ್ಟ ಆಗಬಹುದು. ಬರೀ ಫಿಸಿಯೋಥೆರಪಿ ಮಾಡಿಸಿಕೊಂಡ್ರೆ ಮಧ್ಯಂತರ ಜಾಮೀನು ಎಲ್ಲಿ ರದ್ದಾಗುತ್ತೋ ಅನ್ನೋ ಟೆನ್ಷನ್ನಲ್ಲಿದ್ದಾರೆ. ಮಂಗಳ, ಟಿವಿ9 ಬೆಂಗಳೂರು.